ಎಚ್ಚರಿಸಬೇಕಾಗಿಲ್ಲ. ಯಾಕೆಂದರೆ ಹೆಣ್ಣುಮಕ್ಕಳನ್ನ ಈ ನೋಡತ್ತಲ್ಲ ಸತ್ತವ್ರು 100ಕ್ಕಿಂತ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಯಾವುದೂ ಸಿಗ್ತಾಯಿಲ್ಲ. ಏನಿದು ಹೇಗೆ ಯಾವಾಗ ಸಿಗುವಂಥದ್ದು ಉತ್ತರ ಇದಕ್ಕೆಲ್ಲ ಅನ್ನೋದಕ್ಕೆ ಇವತ್ತು ಸ್ವತಃ ನಮ್ಮ SIT ಮತ್ತು ನಮ್ಮ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಸ್ವಲ್ಪ ಏನೋ ಹೆಚ್ಚುಗಳನ್ನ ಸಾಕು, ಅದಕ್ಕೆ ತಕ್ಷಣ ನಮ್ಮ BJPಗೆ ಎದ್ದು ಬರ್ತಾರೆ. ಇಲ್ಲ ಇದು ಧರ್ಮದ ಹೆಸರು ಕೆಡ್ತಾ ಇದೆ, ಧರ್ಮಸ್ಥಳ ಹೆಸರು ಕೆಡ್ತಾ ಇದೆ, ಪಾವಿತ್ರ್ಯತೆ ಹಾಳು ಮಾಡ್ತಾಯಿದೆ. ಹೆಂಗೆ ರೀ ಪಾವಿತ್ರ್ಯತೆ ಹಾಳು ಮಾಡಿತು? ಇಲ್ಲ ಎಲ್ಲೋ ಇಲ್ಲದ ಎಲ್ಲೂ ಇಲ್ಲಿ ಇವರು ಪಾಪ ನಕ್ಸಲೈಟ್ಗಳು ಅಥವಾ ನಗರ ನಕ್ಸಲ್ರಿ ಎಲ್ಲೂ ಇಲ್ಲ ಇಲ್ಲಿ. ನಗರ ನಕ್ಸಲ್ರಿ ವಿಚಾರವಾಗಿರೋ ಇದೆಲ್ಲ ಕಾರಣ ಅಂತ ಅವ್ರ ಮೇಲೆ ಹಾಕಿ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಅವ್ರು ಮಾಡಿದಾರ, ಅತ್ಯಾಚಾರಗಳು ಅವ್ರು ಮಾಡಿದಾರೆ, ಕೊಲೆಗಳನ್ನ ಅವ್ರು ಮಾಡಿದಾರೆ, ಭೂಮಿಗಳವ್ರು ಕಸ್ಕೊಂಡ್ರ. ನೆಲದ ಸತ್ಯಗಳು ಹೇಳಿದ್ದಕ್ಕಾಗೆ ಹೇಳ್ತಾ ಇದ್ದಾರೆ, ಹೆಸರು ಕೆಡಿಸ್ತಾ ಇದ್ದಾರೆ ಅಂತೀರಲ್ರಿ. ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತುವುದು ಅಪರಾಧ ಇಲ್ಲರಿ ಇಲ್ಲೇ. ಇವಕ್ಕೆಲ್ಲ ಇವು ಚರ್ಚೆ ನಡೀತಾ ಇದೆ. ಕೇಳ್ತಾ ಇದ್ದಾರೆ ಪ್ರಶ್ನೆ ಜನಸಾಮಾನ್ಯರು. 60 ಊರುಗಳಲ್ಲಿ 60 ಪಟ್ಟಣಗಳಲ್ಲಿ ಜನ ಪ್ರಶ್ನೆ ಮಾಡಿದ್ವಿ, ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ತಪ್ಪಿಸಿದ್ರೆ ಹೇಳಿ ಶಿಕ್ಷೆ ಕೊಡ್ರಿ, ಶಿಕ್ಷೆ ಕೊಡ್ರಿ, ಶಿಕ್ಷೆ ಕೊಡ್ರಿ ಅಂತಾರೆ. ಯಾವಾಗ ಶಿಕ್ಷೆ ಕೊಡೋದು? ಯಾಕಂದ್ರೆ ಪ್ರಾಜ್ಞ ಸಿದ್ದರಾಮಯ್ಯ ತಿಳ್ಕೊಂಡಿವಿ, ಸಮಾಜವಾದಿ ಸಿದ್ದರಾಮಯ್ಯನವ್ರು ತಿಳ್ಕೊಂಡಿವಿ. ಅವರಿಂದನೇ ಸಾಧ್ಯ ಆಗಿಲ್ಲ ಅಂದರೆ ಇನ್ನು ಯಾರಿಂದನೂ ಆಗೋದೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾಯಿದ್ದಾರೆ. ಇಲ್ಲಿವರೆಗೆ SIT ಒಂದು ರಿಪೋರ್ಟ್ ಕೊಟ್ಟಿಲ್ಲ, ಮಧ್ಯಂತರ ರಿಪೋರ್ಟ್ ಕೊಟ್ಟಿಲ್ಲ. ಏನು ಕೊಟ್ಟರು, ಏನು ಎನ್ಕ್ವೈರಿ ಮಾಡಿದ್ರು ಗೊತ್ತಿಲ್ಲ. ಒಟ್ಟು ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಬಿಡ್ತಾರೆ, ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಬಿಡ್ತಾರೆ. ಹಿಂಗೆ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ಕೂತ್ಕೊಂಡು ಹೇಳ್ತಾರೆ ಆಯ್ತಪ್ಪ ಸತ್ಯ ಸಂಪತ್ತು ಅಂತ ಹೇಳ್ತಾ ಇದ್ದೀವಿ. ಎಲ್ಲರ ಸತ್ಯದ ಹೆಜ್ಜೆ ಎಲ್ಲೂ ಕಾಣ್ತಾ ಇಲ್ಲ. ನಿಮಗೆಲ್ಲಿ ಕಂಡದಿಲ್ಲ, ಯಾರು ನೋಡಿದ್ರು